ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಈ ಬಾರಿ ನಿಮಗೆ ಅನ್ನಭಾಗ್ಯ ಯೋಜನೆ ಅಡಿಯ ಅಕ್ಕಿ ಸಿಗೋದು ಡೌಟು. ಯಾಕೆ ಅಂತೀರಾ? ಅದು ಒಬ್ಬರಿಗೆ ಇಬ್ಬರಿಗೆಲ್ಲ, ಸುಮಾರು 20 ಲಕ್ಷ ಜನರಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸಿಗೋದು ಡೌಟ್ ಆಗಿದೆ. ಯಾಕಂದರೆ ಅವರ ಕಾರ್ಡ್ಗಳೆಲ್ಲವನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಈ ರೀತಿಯ ನಿರ್ಧಾರವನ್ನು ಮಾಡಿರೋದು ಆಹಾರ ಇಲಾಖೆ. ಯಾಕೆ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ? ಹಾಗಾದರೆ ನಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆಯಾ? BPL ಕಾರ್ಡು ಹೆಂಗೆ ಚೆಕ್ ಮಾಡ್ಕೊಳ್ಳೋದು? ನಮಗೂ ಈಗ 10 kg ಅಕ್ಕಿ ಏನು ಕೊಡ್ತಾ ಇದ್ರು ಅದು ಕೊಡಲ್ವಾ? ಏನು ಕತೆ ಅನ್ನುವಂತಹ ಡೌಟ್ ಇರುತ್ತೆ. ಎಸ್, ಈ ವಿಡಿಯೋದಲ್ಲಿ ಆ ಡೌಟ್ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ತೀನಿ. ಯಾರ ಕಾರ್ಡು ಕ್ಯಾನ್ಸಲ್ ಆಗುತ್ತೆ, ಯಾಕಾಗುತ್ತೆ, ಏನಕ್ಕೋಸ್ಕರ ಆಹಾರ ಇಲಾಖೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿ ನೋಡಿ. ನಾನು ಆಗಲೇ ಹೇಳಿದೆ, ಒಂದಲ್ಲ ಎರಡಲ್ಲ, ಈ ಬಾರಿ 20 ಲಕ್ಷಕ್ಕಿಂತ ಹೆಚ್ಚು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ 100% ಅಕ್ಕಿ ಸಿಗಲ್ಲ. ಹಾಗಾದರೆ ಈ 20 ಲಕ್ಷದಲ್ಲಿ ನೀವು ಇದ್ದೀರಾ? ಈ ಕೂಡಲೇ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಚೆಕ್ ಮಾಡೋದು? ಹಾಗಾದರೆ ಈ ತಿಂಗಳು ನಮ್ಗೆ ಅಕ್ಕಿ ಸಿಗಲ್ವಾ? ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಡೌಟ್ ಇರುತ್ತೆ. ಆ 20 ಲಕ್ಷದಲ್ಲಿ ನೀವು ಕೂಡ ಒಬ್ಬರಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರಬಹುದು. ನೋಡಿ, ಅನ್ನಭಾಗ್ಯ ಯೋಜನೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ ಯೋಜನೆ. CM ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ, ಹಸಿದವರ ಹೊಟ್ಟೆ ತುಂಬಿಸುವಂತಹ ಯೋಜನೆ. ಕೋಟ್ಯಾಂತರ ಜನ ಫಲಾನುಭವಿಗಳು ಇವತ್ತು 3 ಹೊತ್ತು ಅನ್ನ ತಿಂತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರದ ಹೆಸರು ಹೇಳ್ಕೊಂಡು. ಆದರೆ ಎಷ್ಟೋ ಜನ ನೋಡಿ, ಒಂದಷ್ಟು ಮಾನದಂಡಗಳಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ BPL ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ವಿಚಾರಕ್ಕೆ ಅಥವಾ ತಿದ್ದುಪಡಿ ಮಾಡುವಂತಹ ವಿಚಾರಕ್ಕೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಈ BPL ಕಾರ್ಡನ್ನು ಹೊಂದೋದಕ್ಕೆ ಸರ್ಕಾರದ ವತಿಯಿಂದ ಒಂದಷ್ಟು ಮಾನದಂಡಗಳಿರುತ್ತೆ. ಆ ಮಾನದಂಡಗಳನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕು. ಆದರೆ ಕಳ್ಳಾಟ ಮಾಡೋದ್ರ ಮುಖಾಂತರ, ಇಲ್ಲಿ ಆಫೀಸರ್ಸ್ನ ಅಡ್ಜಸ್ಟ್ ಮಾಡೋದ್ರ ಮುಖಾಂತರ, ಕೆಲವೊಂದಿಷ್ಟು ಜನ ಮನೆ ಇರುತ್ತೆ, ಎಕರೆಗಟ್ಟಲೆ ಆಸ್ತಿ ಇರುತ್ತೆ, ಮನೇಲಿ ಐಷಾರಾಮಿ ಕಾರುಗಳಿರುತ್ತೆ, ಇದೆಲ್ಲ ಇದ್ದರೂ ಕೂಡ BPL ಕಾರ್ಡ್ ಹೋಲ್ಡರ್ ಆಗಿರ್ತಾರೆ. ಆದರೆ ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅಂಥವರಷ್ಟೇ BPL ಕಾರ್ಡ್ ಇರೋದು. ಇದು ಸರ್ಕಾರದ ರೂಲ್ಸು. ಆದರೆ ಪಾಪ ಎಷ್ಟೋ ಜನ ಬಡತನ ರೇಖೆಗಿಂತ ಕೆಳಗಿರ್ತಾರೆ, ಅಂಥವ್ರ ಹತ್ರ BPL ಕಾರ್ಡ್ ಇರಲ್ಲ. ಎಲ್ಲ ಸವಲತ್ತುಗಳಿರುತ್ತೆ, ಅಂಥವರು BPL ಕಾರ್ಡ್ ಇಟ್ಕೊಂಡಿರ್ತಾರೆ. ಹೆಂಗೆ ಸಾಧ್ಯ ಇದು? ಇಂಥವರನ್ನು ಗುರುತಿಸುವಂತಹ ಕೆಲಸ ಆಗುತ್ತೆ. ಇದು CM ಸಿದ್ದರಾಮಯ್ಯ ಅವರ ಗಮನಕ್ಕೂ ಕೂಡ ಬರುತ್ತೆ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸ್ತಾರೆ. ಯಾರೆಲ್ಲ ಅನರ್ಹ ಫಲಾನುಭವಿಗಳು, ಅರ್ಹ ಫಲಾನುಭವಿಗಳಲ್ಲ, ಅನರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರನ್ನು ಗುರುತಿಸಬೇಕು, ಅವರ ಕಾರ್ಡ್ಗಳನ್ನು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅಂಥವರನ್ನು ಗುರುತಿಸುವಂತಹ ಕೆಲಸ ಇವತ್ತಿಗೂ ಕೂಡ ಆಗ್ತಾ ಇದೆ. ಅದರಲ್ಲಿ ಸುಮಾರು 20 ಲಕ್ಷ ಫಲಾನುಭವಿಗಳಿಗೆ ಕಾರ್ಡು ಕ್ಯಾನ್ಸಲ್ ಆಗಿದೆ. ಈ ತಿಂಗಳಿಂದ ಅವರಿಗೆ ಅಕ್ಕಿ ಯಾವುದೇ ಕಾರಣಕ್ಕೂ ಕೂಡ ಸಿಗಲ್ಲ. ನೋಡಿ, ರಾಜ್ಯ ಸರ್ಕಾರ ಕೂಡ ಸೂಚನೆ ಕೊಟ್ಟಿತ್ತು, ಕೇಂದ್ರ ಸರ್ಕಾರ ಕೂಡ ಸೂಚನೆ ಕೊಟ್ಟಿತ್ತು. ರಾಜ್ಯದಲ್ಲಿ ಸುಮಾರು 7.76 ಲಕ್ಷ ಕಾರ್ಡ್ಗಳನ್ನು ಗುರುತಿಸಲ್ಪಡುತ್ತೆ. ಅದರಲ್ಲಿ ಸುಮಾರು 13,87,000ಕ್ಕೂ ಹೆಚ್ಚು ಅನರ್ಹರನ್ನು ಹೊರತರಿಸಲಾಗಿದೆ. ಅಂದರೆ ಕಾರ್ಡ್ಗಳು 7 ಲಕ್ಷಕ್ಕಿಂತ ಹೆಚ್ಚು, ಅದರಲ್ಲಿ 13 ಲಕ್ಷಕ್ಕಿಂತ ಹೆಚ್ಚು. ಯಾಕಂದರೆ ಒಂದು ಕಾರ್ಡಲ್ಲಿ ಒಂದು ಮನೇಲಿ 4-5 ಜನ ಸದಸ್ಯರು ಇರ್ತಾರೆ. ಆ ಲೆಕ್ಕದಲ್ಲಿ ಲೆಕ್ಕಾಚಾರ ಮಾಡ್ಕೊಳ್ಳೋಕೆ ಹೋದರೆ, ಅದರ ಜೊತೆಗೆ ಯಾರೆಲ್ಲ ನಕಲಿ ಕಾರ್ಡ್ಗಳು, ಅಂದರೆ ಅರ್ಹ ಫಲಾನುಭವಿಗಳಿಗೆ ಸೇರಬೇಕಾದಂತಹ ಸವಲತ್ತುಗಳು ಅನರ್ಹ ಫಲಾನುಭವಿಗಳಿಗೆ ಯಾರು ಸೇರ್ತಾ ಇದೆ ಅಂಥವರು, ಕೆಲವೊಬ್ಬರು ಅನ್ಯ ಮಾರ್ಗಗಳ ಮುಖಾಂತರ ಕಾರ್ಡನ್ನು ಪಡ್ಕೊಂಡಿರ್ತಾರೆ. ಎಲ್ಲ ರೀತಿಯ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇರುತ್ತೆ. ಅಂಥವರಿಗೆ ದಂಡವನ್ನು ಕೂಡ ವಿಧಿಸುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಇದರಿಂದ ಪಾರದರ್ಶಕತೆಯನ್ನು ಬಲಪಡಿಸುವಂತಹ ಪ್ರಯತ್ನ. ಎಷ್ಟೋ ಜನ ಕಳ್ಳ ಮಾರ್ಗದ ಮುಖಾಂತರ ಕಾರ್ಡ್ ಮಾಡಿಸ್ಕೊಂಡಿದ್ದಾರಲ್ಲ, ಅವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇರೋದು. ಹಾಗಾಗಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನು ರದ್ದು ಮಾಡಿರೋದ್ರಿಂದ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಇದು ಮೈಲುಗಲ್ಲು. 10 kg ಉಚಿತ ಅಕ್ಕಿ ಒದಗಿಸುವಲ್ಲಿ ಹೊಸದಾಗಿ ಒಂದು ಮೈಲುಗಲ್ಲನ್ನು ಇಡಲಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆ ಈಗ ಆಲ್ರೆಡಿ 4 ಲಕ್ಷ ಕಾರ್ಡ್ಗಳನ್ನು ಮತ್ತೊಮ್ಮೆ ಪರಿಶೀಲನೆಗೂ ಕೂಡ ಒಳಪಡಿಸಲಾಗಿದೆ. ಅದರಲ್ಲಿ 14.5 ಲಕ್ಷ BPL ಕಾರ್ಡ್ಗಳು ಮತ್ತು
ಆ ಬಿ ಪಿ ಎಲ್ ಕಾರ್ಡ್ ಇತ್ತಲ್ಲ 14.5 ಲಕ್ಷ ಬಿ ಪಿ ಎಲ್ ಕಾರ್ಡು, ಅದನ್ನು ಏನು ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ ಎ ಪಿ ಎಲ್ ಕಾರ್ಡ್ಗಳನ್ನಾಗಿ ವಿಂಗಡಣೆ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ನಿಮಗೂ ಕೂಡ ಗೊತ್ತು, ಎ ಪಿ ಎಲ್ ಕಾರ್ಡನ್ನು ಯಾರಿಗೆ ಕೊಡ್ತಾರೆ, ಬಿ ಪಿ ಎಲ್ಗೆ ಯಾರಿದ್ದಾರೆ ಅಂತ. ಈ ಎ ಪಿ ಎಲ್ ಕಾರ್ಡು ಯಾರಿಗಿರಬೇಕೋ ಅವರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರಲ್ಲ 14 ಲಕ್ಷಕ್ಕಿಂತ ಹೆಚ್ಚು ಜನ, ಅವರನ್ನು ಎ ಪಿ ಎಲ್ ಕಾರ್ಡ್ ಹೋಲ್ಡ್ರನ್ನಾಗಿ ಮಾಡಲಾಗ್ತಾ ಇದೆ. ಇಂಥದ್ದೊಂದು ಮಹತ್ವಾಕಾಂಕ್ಷೆಯ ಒಂದು ಮಹೋನ್ನತವಾದಂತಹ ಹೆಜ್ಜೆ. ಅದರ ಜೊತೆಗೆ ಅನರ್ಹತೆಯ ಮುಖ್ಯ ಕಾರಣಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನೆಲ್ಲ ಮಾನದಂಡಗಳು, ಇದನ್ನು ಬಹಳ ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ. ಯಾರ ಕಾರ್ಡು ಕ್ಯಾನ್ಸಲ್ ಆಗುತ್ತೆ, ಯಾವ ರೀತಿ ಅನರ್ಹತೆಯನ್ನು ಗೊಳಿಸಲಾಗುತ್ತೆ ಅಂತ ಹೇಳಿ ನೋಡಿ. ಆದಾಯ ತೆರಿಗೆದಾರರು ಅಂದರೆ ಟ್ಯಾಕ್ಸ್ ಪೇಯರ್ಸ್ ಯಾರಿರ್ತಾರೆ ಅವರು, ಮತ್ತು ಹೆಚ್ಚು ಭೂಮಿಯನ್ನು ಹೊಂದಿರುವವರು ಪಾಯಿಂಟ್ ನಂಬರ್ 1. ಅಂದರೆ 1.20 ಲಕ್ಷಕ್ಕಿಂತ ಹೆಚ್ಚಿರುವ 5,80,000 ಫಲಾನುಭವಿಗಳು ಮತ್ತು 73,859 ಮಂದಿ, 12 ತಿಂಗಳಿನಿಂದ ಅಕ್ಕಿ ಪಡೆಯದ 40,833 ಮಂದಿ, 7.5 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರುವಂತಹ 34,710 ಮಂದಿ, ಸರ್ಕಾರಿ ನೌಕರರು 4,036 ಜನ ರದ್ದಾಗಿದ್ದಾರೆ ನೋಡಿ. ಸರ್ಕಾರಿ ನೌಕರರು ತಿನ್ನೋದು ಸರ್ಕಾರಿ ಸಂಬಳ, ಕೈ ತುಂಬ ಸಂಬಳ ಕೊಡುತ್ತೆ ಸರ್ಕಾರ, ಆದರೂ ಕೂಡ ಇವ್ರ ಹತ್ರ ಬಿ ಪಿ ಎಲ್ ಕಾರ್ಡು. ಏನು ಹೇಳಬೇಕು ಪಾಪ, ಬಡತನ ರೇಖೆಗಿಂತ ಕೆಳಗಿಳುವವರು ಇವತ್ತಿಗೂ ಕೂಡ ಅಯ್ಯೋ ಕಾರ್ಡ್ ಮಾಡಿಸ್ಕೊಳಕ್ಕಾಗಿಲ್ವಲ್ಲಪ್ಪ ಸ್ವಾಮಿ ಅಂತೇಳಿ ಗ್ರಾಮ ಪಂಚಾಯತಿಗೆ ಓಡಾಡ್ತಾರೆ, ಕರ್ನಾಟಕ ಒನ್ಗೆ ಓಡಾಡ್ತಾರೆ, ಸಂಬಂಧಪಟ್ಟಂತಹ ಕಚೇರಿಗಳಿಗೆ ಅಲ್ದು ಕಾಲು ಬಿದ್ದೋಗಿರುತ್ತೆ. ಆದರೆ ಇಲ್ಲಿ ಗೌರ್ಮೆಂಟ್ ಆಫೀಸರ್ಗಳು ತಿನ್ನೋದು ಸರ್ಕಾರಿ ಅನ್ನ, ಸರ್ಕಾರಿ ಸವಲತ್ತುಗಳು, ಅದರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಬೇರೆ. ಹಾಗಾಗಿ ಇಂಥ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಅದರ ಜೊತೆಗೆ ಒಂದಷ್ಟು ದಿನಗಳ ಕಾಲಾವಕಾಶವನ್ನು ಕೂಡ ಕೊಡಲಾಗಿದೆ. ತಹಶೀಲ್ದಾರ್ ಕಚೇರಿಗೆ ದಾಖಲೆಗಳೊಂದಿಗೆ ಮನವಿಯನ್ನು ಸಲ್ಲಿಸಿ, ಅಂದರೆ ಅರ್ಹರ ಕಾರ್ಡು ರದ್ದಾಗಿದ್ರೆ, ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಪಾಪ ಅರ್ಹರು ಕೂಡ ಇರ್ತಾರೆ, ಅವರು ಈ ಅನರ್ಹರ ಜೊತೆಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಏನೋ ಒಂದಿಷ್ಟು ಮಿಸ್ಕಮ್ಯುನಿಕೇಷನ್ ಆಗಿರುತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ. ಸೊ ಅಂಥವ್ರ ಕಾರ್ಡು ಯಾವುದೇ ಕಾರಣಕ್ಕೂ ರದ್ದಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ಪಾಪ ನೀವು ಬಡತನ ರೇಖೆಗಿಂತ ಕಡಿಮೆ ಇರ್ತೀರಾ, ನಿಮಗೆ ಜಮೀನು ಇರಲ್ಲ, ಸೊ ಸ್ವಂತ ಕಾರು ಈ ರೀತಿ ಇರೋದಿಲ್ಲ, ಆದರೂ ನಿಮ್ಮ ಕಾರ್ಡ್ ರದ್ದಾಗಿದೆ ಅಂತ ಹೇಳಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ತಹಶೀಲ್ದಾರ್ ಕಚೇರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತೆಗೆದುಕೊಂಡು ಕೊಡಿ. ನೀವು 45 ದಿನದಲ್ಲಿ ಮತ್ತೆ ನೀವು ಏನು ಅನ್ಯಾಯ ಆಗಿದೆ ಅದನ್ನು ನೀವು ಸರಿಪಡಿಸ್ಕೊಳ್ಬಹುದು. ಹಾಗಾಗಿ ಹುಷಾರಾಗಿರಿ. ಯಾರೆಲ್ಲ ಅನ್ಯ ಮಾರ್ಗಗಳ ಮುಖಾಂತರ ಕಾರ್ಡ್ಗಳನ್ನ ಪಡ್ಕೊಂಡಿದ್ದೀರಾ, ಒಂದಷ್ಟು ಸೌಲಭ್ಯಗಳನ್ನು ಪಡ್ಕೊಂಡಿದ್ದೀರಾ ಈ ಬಿ ಪಿ ಎಲ್ ಕಾರ್ಡ್ನ ಮುಖಾಂತರ, ಅಂಥವರು ಬಹಳ ಹುಷಾರಾಗಿರಿ. ದೊಡ್ಡ ಮಟ್ಟದಲ್ಲಿ ದಂಡ ಕೂಡ ಕಟ್ಟಬೇಕಾಗತ್ತೆ, ಜೈಲಿಗೂ ಕೂಡ ಹೋಗಬೇಕಾಗತ್ತೆ. 20 ಲಕ್ಷಕ್ಕಿಂತ ಹೆಚ್ಚು ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಹುಷಾರಾಗಿರಿ.